ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನ್ಮನೋಭಿಷ್ಟವರದಂ ಸರ್ವಾಭಿಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಇವತ್ತು ಪುರಂದರದಾಸರ ಆರಾಧನೆ. ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಬಹಳ ಪ್ರಸಿದ್ಧಿಯಾದದ್ದು. ಇವತ್ತು ಭಾನುವಾರ 18ನೇ ತಾರೀಕು ದಾಸರ ಆರಾಧನೆಯನ್ನು ನಾವು ಅವಶ್ಯವಾಗಿ ಮಾಡಲೇಬೇಕು. ದಾಸ ಸಮೂಹದ ಹರಿದಾಸರಲ್ಲಿ ಪ್ರಮುಖರಾದವರು ನಮ್ಮ ಪುರಂದರ ದಾಸರು. ಅವರು ಧ್ರುವತಾರೆಯಂತೆ. ಇವರ ಜೀವನದ ಬೋಧನೆಗಳು, ಸಮಾಜದ ಒಳಿತಿಗಾಗಿ ಇವರು ವಹಿಸಿದ ಪಾತ್ರ, ಸಮಾಜದ ಅನೇಕ ಹಾಡಿನ ಮೂಲಕ ನಮಗೆ ಅನೇಕ ಭಜನೆಗಳನ್ನು ನಮಗೆ ತಿಳಿಸಿದ್ದಾರೆ ಮಹಾನುಭಾವರು. ಗುರುಗಳಾದ ವ್ಯಾಸರಾಜರಿಂದ ದೀಕ್ಷೆಯನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ದಾಸ ಸಾಹಿತ್ಯವನ್ನು ಜಗತ್ತಿಗೆ ತಂದುಕೊಟ್ಟ ಮಹಾನುಭಾವರು ನಮ್ಮ ಪುರಂದರ ದಾಸರು. ಇವರು ಪುನಾದ ಹತ್ತಿರ ಪುರಂದರಗಡದಲ್ಲಿ ಸ್ಮಾರ್ತ ದೇಶಸ್ಥರಾದ ವರದಪ್ಪ ನಾಯಕರೆಂಬತಕ್ಕಂತಹ ರತ್ನ ವ್ಯಾಪಾರಿಗಳು. ಆ ರತ್ನ ವ್ಯಾಪಾರಿಗಳು ಬಹಳ ಜಿಪುಣರು. ಅವರ ಹೆಂಡತಿ ಸರಸ್ವತಿ ದೇವರಲ್ಲಿ ಅತ್ಯಂತ ಭಕ್ತಿ. ನೋಡಿ, ಒಬ್ಬ ಮಹಿಳೆಯಿಂದ ಇವರು ಜಗತ್ತಿನಲ್ಲಿ ದೊಡ್ಡ ಸಾಧಕರಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಅವರ ಪತ್ನಿಯಾದ ಸರಸ್ವತಿಯ ದೇವರಲ್ಲಿ ವಿಶೇಷವಾದ ಭಕ್ತಿನೇ ಇವರಿಗೆ ಒಂದು ಪರಿವರ್ತನೆ ಆಗಲಿಕ್ಕೆ ಕಾರಣ. ಆದ್ದರಿಂದ ಯಾವ ಜಿಪುಣ ಅಂತಂದರೆ ಯಾರಿಗೇನೂ ಕೊಡ್ತಾ ಇರಲಿಲ್ಲ. ಮನೆ ತುಂಬ ರತ್ನ, ವಜ್ರ, ವೈಡೂರ್ಯ ಎಲ್ಲವೂ ತುಂಬಿ ತುಳುಕ್ತಾದ ದೇವರು ಪರೀಕ್ಷೆ ಮಾಡಲಿಕ್ಕೆ ಯಾವ ನಾಯಕರ ಅಂಗಡಿಗೆ ಬರ್ತಾನೆ, ನನ್ನ ಮಗನ ಉಪನಯನ ಇದೆ, ಏನಾದರೂ ಕೊಡಿ, ನಾಳೆ ಬಾ ಏನೂ ಕೊಡಲಿಲ್ಲ. ಸರಸ್ವತಿಯ ಹೆಂಡತಿ ಹತ್ರ ಬಂದು ಕೇಳಿದರೆ ದಯಾಗುಣಗಳು, ಉಪನಯನ ಧರ್ಮ ಅಂತ ಆದರೆ ಅವಳ ಹತ್ರ ಕೊಡಲಿಕ್ಕೆ ಹಣ ಇಲ್ಲ. ಒಂದು ಮೂಗುತಿನೋ ಬಂಗಾರವನ್ನು ಕೊಟ್ಟು ಬಿಡ್ತಾಳೆ. ಅದನ್ನು ತೆಗೆದುಕೊಂಡು ಭಗವಂತ ಅದೇ ನಾಯಕರ ಅಂಗಡಿಗೆ ಬರ್ತಾನೆ. ಇದನ್ನು ಉಂಗುರ ತಗೊಳ್ಳಿ, ಮೂಗುತಿ ತಗೊಳ್ಳಿ, ನನ್ನ ಮಗನ ಉಪನಯನ ಮಾಡಬೇಕಾಗಿದೆ ಅಂತ ಆ ಬಂಗಾರವನ್ನು ನೋಡಿದರೆ ನನ್ನ ಹೆಂಡತಿಯ ಬಂಗಾರ ಅಂತ ಗೊತ್ತಾಯಿತು. ಅದನ್ನು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಕೀಲಿಕಾಯಿ ಹಾಕಿ ಬೀರು ಒಳಗಿಟ್ಟು ಇನ್ನೊಂದು ಕೀಲಿಕಾಯಿ ಹಾಕಿ ಮತ್ತೆ ಕೀಲಿಕಾಯಿ ಬಿಗಿದು ಜಡದು ಕೀಲಿಕಾಯಿ ಹಾಕಿ ಮನೆಗೆ ಬಂದು ಕೇಳ್ತಾನೆ, ಅದು ಎಲ್ಲಿ ಬಂಗಾರ ಅಂತ. ಧ್ಯಾನದಲ್ಲಿದ್ದೇನೆ, ಕೊಡ್ತೇನೆ ಅಂತ. ಬಿಡ್ತಾನೆ ಇಲ್ಲ, ನಾನು ನೋಡ್ತೇನೆ, ಕೊಡು ಅಂತ ಗಂಡ. ಕೊನೆಗೆ ಗೊತ್ತಾಯಿತು ಅವಳಿಗೆ ಇನ್ನು ಬಿಡೋದಿಲ್ಲ ಅಂತ. ಬಂಗಾರದವನ್ನು ಬಿಡ್ತಾ ಇಲ್ಲ, ತಾನು ಮರಣ ಹೊಂದಲಿಕ್ಕೆ ಸಿದ್ಧರಾಗ್ತಾ ಇದ್ದಾಳೆ. ಯಾವ ಬಂಗಾರದ ಪುಡಿಯನ್ನು ತೆಗೆದು ಇನ್ನೇನು ಥಾಲಿ ಒಳಗೆ ನೀರು ಹಾಕಿ ಕುಡಿಯಬೇಕು, ಥಟ್ಟಂತ ಮೂಗುತಿ ಬಂಗಾರ ಬಿದ್ದೇ ಬಿಡ್ತು. ಆಗ ಈ ನಾಯಕರು ಕೇಳ್ತಾರೆ, ಏನಿದು ಅಂತ. ಮತ್ತೆ ಅಂಗಡಿಗೆ ಹೋಗಿ ನೋಡ್ತಾನೆ, ಎಲ್ಲ ಬಂಗಾರ ಇದೆ, ಉಂಗುರವೇ ಇಲ್ಲ, ಮೂಗುತಿಯೇ ಇಲ್ಲ. ಆಗ ಗೊತ್ತಾಯಿತು ಇದು ಭಗವಂತನ ಚಮತ್ಕಾರ. ಅವತ್ತೇ ಎಲ್ಲವನ್ನ ಬಿಟ್ಟು ತುಳಸಿ ನೀರನ್ನು, ಮಂತ್ರಾಕ್ಷತೆಯನ್ನು, ಬಂಗಾರ, ವಜ್ರ, ವೈಡೂರ್ಯ, ಮನೆ, ರತ್ನ, ಮುತ್ತು, ರತ್ನ ಎಲ್ಲವನ್ನ ಕೃಷ್ಣನಿಗೆ ಅರ್ಪಣೆ ಮಾಡಿ ಆ ವ್ಯಾಸರಾಜರ ಹತ್ತಿರ ಬಂದು, ಸ್ವಾಮಿ ನನಗೆ ದೀಕ್ಷೆ ಕೊಡಿ ಅಂತ ಈ ರೀತಿಯಾಗಿ ಕೇಳಿದಾಗ ವ್ಯಾಸರಾಜರಿಗೆ ಎಲ್ಲವೂ ಗೊತ್ತು. ಆದ್ದರಿಂದಲೇ ಅವರು ಬಾಪ ಅಂತ ಹೇಳಿ ಪುರಂದರ ದಾಸರು ಎಂಬತಕ್ಕಂತಹ ಒಂದು ಒಳ್ಳೆಯ ಭಗವಂತನ ಸೇವೆಯನ್ನು ಮಾಡು, ಭಜನೆಯನ್ನು ಮಾಡು, ಕೀರ್ತನೆ ಮಾಡು, ಹೀಗೆ ಎಲ್ಲವೂ ಉಪದೇಶವನ್ನು ಮಾಡಿ ಹರಿ ಭಜನೆ ಹರಿಕಾರ. ಭಗವಂತ ಯಾವಾಗ ಸಂತೋಷ ಪಡ್ತಾನಂದರೆ ಮದ್ಭಕ್ತ ಯತ್ರ ಗಾಯಂತಿ ತತ್ರ ವಚಾಮಿ ನಾರದ ಅಂತ ಹೇಳಿದಾಗೆ ನಮ್ಮ ಭಗವಂತ ಗಾನಲೋಲ, ಸಂಗೀತ ಪ್ರಿಯ, ಭಜನೆ ಪ್ರಿಯ,
ಎಲ್ಲಿ ದಾಸ ಸಾಹಿತ್ಯ ಮತ್ತು ವ್ಯಾಸ ಸಾಹಿತ್ಯ ಎರಡೂ ಬೇಕು ಭಗವಂತನಿಗೆ. ಹೀಗೆ ಪುರಂದರದಾಸರು ದಾಸರು ಅಂತ ಶ್ರೀನಿವಾಸ ನಾಯಕನೇ ಪುರಂದರದಾಸರು ಅಂತ ಈ ರೀತಿಯಾಗಿ ಜಗತ್ತಿನಲ್ಲಿ ಪ್ರಸಿದ್ಧಿಯಾಗ್ತಾರೆ. ಅವರು ಹಾಡಿದ ಹಾಡ ಅತ್ಯಂತ ಪ್ರಸಿದ್ಧಿಯಾದದ್ದು. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಮನುಷ್ಯನ ಸಾಧನೆಗೆ ಒಂದು ಒಳ್ಳೆಯ ದಿನ ಆಗಬೇಕು ಎಂಬ ಉದ್ದೇಶಕ್ಕಾಗಿ ಒಳ್ಳೆ ಹಾಡನ್ನು ನಮಗೆ ಬರೆದಿದ್ದಾರೆ. ಅದೇ ರೀತಿಯಾಗಿ ಅನೇಕ ಹಾಡುಗಳನ್ನು ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಈ ರೀತಿಯಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಒಂದು ಅತ್ಯಂತ ಗುರುವಿನ ಹತ್ತಿರ ಹೋಗಿ ನಾವು ಸಾಧನೆಯನ್ನು ಮಾಡಬೇಕು. ಸಾಧನ ಸಂಪತ್ತಾಯಿತು, ಶ್ರೀಧರನ ಸೇವೆಗೆ ಒಳಿತಾಯಿತು ಅಂತ ಹೋದದ್ದೆಲ್ಲ ಒಳ್ಳೆಯದೇ ಆಯಿತು, ಅದು ಶ್ರೀಧರನ ಸೇವೆಗೆ ಅನುಕೂಲ ಆಯಿತು ಅಂತ ತಮ್ಮ ಬಗ್ಗೆ ತಾವೇ ಅದನ್ನು ದಾಸರು ಅತ್ಯಂತ ಚಮತ್ಕಾರಕವಾಗಿ ಹೇಳಿ ಇನ್ನೊಂದು ಹೇಳ್ತಾರೆ, ಸಾಲ ಮಾಡಬೇಡಿ, ಸಾಲೆನಬೇಡಿ, ನಾಳೆ ಗಿಡಬೇಡಿ ಅಂತ. ನೋಡಿ, ನಾಳಿದ್ದು ಇಡಬೇಡಿ, ಹಿಂದೊಂದು ವಿಚಾರ ಮಾಡಬೇಡಿ, ಇವತ್ತಿಂದ ಮಾತ್ರ ವಿಚಾರ ಮಾಡಿ ಅಂತ ಒಂದು ಒಳ್ಳೆಯ ಆದೇಶವನ್ನು ನಮ್ಮ ಪುರಂದರದಾಸರು ನಮಗೆ ನೀಡಿದ್ದಾರೆ. ಅದಕ್ಕಾಗಿ ನೋಡಿ, ನವಕೋಟಿ ನಾರಾಯಣ ಎಲ್ಲವೂ ಇತ್ತು, ಎಲ್ಲವನ್ನು ತೊರೆದು ಆ ದೇವರ ಹತ್ತಿರ ಅಂತ ಹೇಳಿದರೆ ದಾಸರಾದರು. ಅತ್ಯಂತ ಭಗವಂತನ ಒಂದು ಪ್ರೀತಿಗೆ ಪಾತ್ರರಾದರು. ಅದಕ್ಕಾಗಿ ಆ ಪುರಂದರದಾಸರ ಪದಗಳು ಗೀತೆಗಳಾಗಿ ಲೋಕವಿಖ್ಯಾತರಾದರು. ಸರಳ ಪದಗಳು ಸಾಮಾನ್ಯ ಜನರ ಬಾಯಲ್ಲೂ ಕೂಡ ಹರಿದಾಡಿ ಭಗವಂತನ ದಾಸರಾದ ಪುರಂದರದಾಸರು ಅಂತ ಈ ರೀತಿಯಾಗಿ ಅವರ ಸಾಧನೆ ಅತ್ಯಂತ ವೈಭವಪೇತವಾದದ್ದು. ಇವತ್ತಿನ ಜಗತ್ತಿನಲ್ಲಿ ಎಲ್ಲ ಭಕ್ತರಿಗೆ ಎಲ್ಲ ಸೇವೆಯನ್ನು ಹರಿಕಾರದ ಪುರಂದರದಾಸರ ಆರಾಧನೆ, ಅವರ ಆರಾಧನೆ ಅಂತ ಹೇಳಿದರೆ ಅವರು ಮಾಡಿದ ಒಂದು ಶ್ಲೋಕಗಳು, ಅವರು ಮಾಡಿದ ಒಂದು ಭಜನೆಗಳ, ಅವರು ಮಾಡಿದ ದೇವರ ಸೇವೆ, ಅವರು ಅದ್ಭುತವಾದಂಥ ಸಂದೇಶವನ್ನು ಜೀವನದಲ್ಲಿ ಎಲ್ಲವೂ ಇದ್ದು ಎಲ್ಲವನ್ನು ಬಿಟ್ಟು ಭಗವಂತನ ಹತ್ತಿರ ನಾವು ಸಾಧನೆ ಮಾಡಿದರೆ ನಮ್ಮ ಜೀವನ ಉದ್ದಕ್ಕೂ ನಾವು ನಿಜವಾಗಲೂ ಕೂಡ ಯೋಗಿಗಳಾಗ್ತೇವೆ, ಭಗವಂತನ ಪ್ರೀತಿಗೆ ಪಾತ್ರರಾಗ್ತೇವೆ ಎಂಬ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ. ಅಂತಹ ಪುರಂದರದಾಸರ ಆರಾಧನೆಯನ್ನು ಇವತ್ತು ನಾವು ವಿಜೃಂಭಣೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡೋಣ. ದಾಸರ ಅನುಗ್ರಹ ನಮಗೆ ಸದಾ ಇರಲಿ, ನಮ್ಮ ಕುಟುಂಬಕ್ಕೆ ಇರಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.